ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ, ನಾವು ಊಟವನ್ನ ಯಾವ ರೀತಿ ಮಾಡಬೇಕು, ಅದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಆಹಾರ ಸ್ವೀಕರಣೆಗೆ ಅಂತ ತಿಳಿಸ್ತಕ್ಕಂಥ ವಿಶೇಷವಾದ ಒಂದು ಸುಭಾಷಿತ ಇದಾಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ಭಾರಸ್ಯೋದ್ವಹನಾರ್ಥಂಚ ರಥಾಕ್ಷೋಭ್ಯಜ್ಯತೆ ಯಥಾ ಭೋಜನಂ ಪ್ರಾಣಯಾತ್ರಾರ್ಥಂ ತದ್ವದ್ ವಿದ್ವಾನ್ ನಿಷೇವತೆ. ಏನಿದರ ಅರ್ಥ ಅಂತಂದ್ರೆ, ಒಂದು ಉಪಮಾನವನ್ನು ಕೊಟ್ಟು ಕವಿ ನಮಗೆ ಹೇಳ್ಕೊಡ್ತಾ ಇದ್ದೇನೆ. ಊಟವನ್ನ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು ಅಂತ. ಭಾರವನ್ನ ಹೊರೋದಕ್ಕೆ ಸಾಮರ್ಥ್ಯ ಇರಬೇಕು ರಥಗಳಿಗೆ ಅಂತ ಹೇಳ್ತಾ ಇದ್ದಾರೆ. ರಥ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ. ನಾವು ಮನುಷ್ಯರು ಹೋಗ್ತಕ್ಕಂಥ ರಥಗಳಾಗ್ಬೋದು, ದೇವರ ಒಂದು ವಿಗ್ರಹಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥ ರಥಗಳಾಗ್ಬೋದು, ಅದಕ್ಕೆ ಬಹಳ ದೊಡ್ಡ ದೊಡ್ಡ ಚಕ್ರಗಳಿರುತ್ತೆ. ಆ ಚಕ್ರಗಳು ಸದಾಕಾಲ ಸಂಚಾಲನ ಹಾಗೆ ಇರಬೇಕು ಅಂತಂದ್ರೆ ಅದಕ್ಕೆ ಒಂದು ಲೂಬ್ರಿಕೇಶನ್ ಅನ್ನೋದು ಬೇಕಾಗುತ್ತೆ. ಅಂದ್ರೆ ಈ ಒಂದು ಆಯಿಲಿಂಗ್ ಅನ್ನುವಂಥದ್ದು. ಆ ರಥದ ಕೀಲಿಗಳೇನಿರುತ್ತೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಆಗಾಗ ಒಂದು ಅದಕ್ಕೆ ತೈಲಾಂಜನವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ರಥ ಒಂದು ಭಾರವನ್ನು ಹೊತ್ತು ಸರಿಯಾಗಿ ಕ್ರಮಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರಲಿ, ಅದರ ಒಂದು ಸಂಚಾಲನೆಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರಬಾರ್ದು, ಸುಗಮವಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ. ಸೊ ಇವತ್ತಿನ ಕಾಲಕ್ಕೆ ಒಂದು ಸಮನ್ವಯ ಮಾಡ್ಕೊಂಡು ಹೇಳ್ಬೇಕು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ ಇಟ್ಕೊಂಡಿದ್ರೆ ನಾವು ಇಂಜಿನ್ ಆಯಿಲ್ ಹಾಕಿದಾಗೆ ಇಂಜಿನ್ ಆಯಿಲ್ನ ಟೈಮ್ ಟು ಟೈಮ್ ನಾವು ಅದನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಅದನ್ನ ತುಂಬಾ ಜಾಸ್ತಿನೂ ಹಾಕೋಕ್ಕಾಗಲ್ಲ, ಕಡಿಮೆನೂ ಹಾಕೋಕ್ಕಾಗೋದಿಲ್ಲ. ಪೆಟ್ರೋಲ್ ಅನ್ನೋದು ಪ್ರಾಣವಾಯು ಇದ್ದ ಹಾಗೆ, ಅಂದ್ರೆ ಉಸಿರಾಟಕ್ಕೆ ಇರತಕ್ಕಂಥ ಒಂದು ಪ್ರಾಣವಾಯು ತರ. ಸೊ ಅದರ ಕನ್ಸಂಪ್ಷನ್, ಅದರ ಒಂದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಕಂಡೀಷನ್ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಇಂಜಿನ್ ಆಯಿಲ್ ಅನ್ನತಕ್ಕಂಥದ್ದು ಇರುತ್ತೆ. ಆಹಾರ ಅನ್ನೋದು ಅಷ್ಟೇ, ನಾವು ಅದೇ ಪ್ರಕಾರ ಇಂಜಿನ್ ಆಯಿಲ್ ತರ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ತುಂಬಾ ಜಾಸ್ತಿ ತಿನ್ನೋದು, ತುಂಬಾ ಕಡಿಮೆ ತಿನ್ನೋದು ಎರಡನ್ನೂ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ತುಂಬಾ ಅತಿಯಾದಂಥ ಆಹಾರ ಸೇವನೆಯಿಂದಾನು ಸಹ ಮನುಷ್ಯ ಪಾಪಗಳಿಗೆ ತುತ್ತಾಗ್ತಾನೆ ಅನ್ನೋದು ಭೀಮನ ಒಂದು ಉದಾಹರಣೆಯಲ್ಲಿ ಮಹಾಭಾರತದಲ್ಲಿ ನಾವು ತಿಳ್ಕೊಳ್ತೀವಿ. ನಾವು ಆತನ ಒಂದು ಹೊಟ್ಟೆ ಬಾಕತನದಿಂದಾನೆ ಅವನಿಗೆ ಬೇರೆ ಎಲ್ಲ ಒಳ್ಳೆ ಗುಣವಿದ್ದರೂ ಸಹ ಸಶರೀರವಾಗಿ ಸ್ವರ್ಗಾರೋಹಣ ಮಾಡೋದಕ್ಕೆ ಭೀಮಸೇನ ಕೈಯಲ್ಲಿ ಆಗ್ಲಿಲ್ಲ. ಇವನ್ ಕ್ರಿಶ್ಚಿಯಾನಿಟಿನಲ್ಲಿ ಕೂಡ ಹೇಳ್ತಾರೆ 7 ಡೆಡ್ಲಿಯೆಸ್ಟ್ ಸಿನ್ಸ್ ಅಂತ ಹೇಳ್ತಾರೆ. 7 ತುಂಬಾ ಅತಿ ದೊಡ್ಡ ಪಾಪಗಳು ಅಂತ. ಅದರಲ್ಲಿ ಗ್ಲಟನಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಗ್ಲಟನಿ ಅಂತಂದ್ರೆ ಅತಿಯಾದ ಹೊಟ್ಟೆ ಬಾಕತನ, ತುಂಬಾ ಅತಿಯಾಗಿ ಆಹಾರವನ್ನು ತಿನ್ನತಕ್ಕಂಥದ್ದು. ನಮ್ಮ ಹೊಟ್ಟೆ ತುಂಬಿದೆ ಆದ್ರೂ ಸಹ ನಾಲಿಗೆ ಕೇಳೋದಿಲ್ಲ, ಆ ಜಿಹ್ವಾ ಚಾಪಲ್ಯದಿಂದ ತುಂಬಾ ತಿನ್ನತಕ್ಕಂಥದ್ದು. ಅದರಿಂದ ನಾನು ರೋಗಗಳು ಅಂತ ಅಂದ್ಕೊಳ್ತಕ್ಕಂಥದ್ದು. ಈ ಎಷ್ಟೋ ಮುಂದುವರೆದ ದೇಶಗಳನ್ನ ನೋಡ್ತಾ ಇರ್ತೀವಿ ನಾವು. ಚೈಲ್ಡ್ ಒಬೇಸಿಟಿ ಅನ್ನೋ ಒಂದು ಪ್ರಾಬ್ಲಮ್ ಇದೆ ಇವತ್ತಿನ ದಿವಸ. 5 ವರ್ಷ 7 ವರ್ಷ 8 ವರ್ಷದ ಮಕ್ಕಳು ವಯಸ್ಸಿಗೆ ಮೀರಿರತಕ್ಕಂಥ ಒಂದು ಬೊಜ್ಜನ್ನ, ಅವರ ಶರೀರದಲ್ಲಿ ಒಂದು ಕೊಬ್ಬನ್ನ ಜಾಸ್ತಿಯಾಗಿ ಬೆಳೆಸ್ಕೊಂಡ್ಬಿಟ್ಟು ಏನು ಕೆಲಸಗಳು ಮಾಡೋದಕ್ಕೆ ಆಗದೆ ಇರೋ ರೀತಿಯಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಸೊ ಈ ಒಬೇಸಿಟಿ ಅನ್ನೋದು ಎಷ್ಟು ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಜಂಕ್ ಫುಡ್ ತಿನ್ನೋದ್ರಿಂದ, ಅತಿಯಾದ ಆಹಾರವನ್ನು ತಿನ್ನೋದ್ರಿಂದ ಇದರಿಂದ ಸಮಸ್ಯೆ ಆಗುತ್ತೆ ಅಂತ. ಹಿಂದಿನ ತಲೆಮಾರಿನಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು. ಮನುಷ್ಯ 2 ರೀತಿಯಾದ ಮನುಷ್ಯರು ಇರ್ತಾರೆ. ಯಾವ ತರ ಅಂತಂದ್ರೆ ಈಟ್ ಟು ಲಿವ್, ಲಿವ್ ಟು ಈಟ್ ಅನ್ನತಕ್ಕಂಥದ್ದು. ಕೆಲವರು ತಿನ್ನೋದಕ್ಕೋಸ್ಕರನೇ ಬದುಕಿರುವಂಥ ವ್ಯಕ್ತಿಗಳು ಒಂದಷ್ಟು ಜನ ಇರ್ತಾರೆ. ಕೆಲವರು ಬದುಕೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನತಕ್ಕಂಥವ್ರು ಆಗಿರ್ತಾರೆ. ಸೊ ಆ ಉದಾಹರಣೆಯನ್ನು ಕೊಟ್ಟು ಹೇಗೆ ಒಂದು ವಾಹನಕ್ಕೆ ನಾವು ಅದರ ಒಂದು ಸಂಚಾಲನೆಗೆ ಬೇಕಾಗಿರತಕ್ಕಂಥ ಒಂದು ತೈಲಾಭ್ಯಂಜನವನ್ನು ಯಾವ ರೀತಿ ಮಾಡ್ತೀವೋ ಅದೇ ಪ್ರಕಾರ ಮನುಷ್ಯನು ಅಷ್ಟೇ ಈ ಒಂದು ಶರೀರ ಅನ್ನೋ ಒಂದು ರಥ ಸದಾಕಾಲ ನಿರಂತರವಾಗಿ ನಡ್ಕೊಂಡು ಹೋಗೋದಕ್ಕೆ ಕಂಡೀಷನ್ ಅಲ್ಲಿ ಇಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನ ಸರಿಯಾದ ಟೈಮಲ್ಲಿ ತಗೋಬೇಕು ಅನ್ನತಕ್ಕಂಥದ್ದು ಭೋಜನದ ಒಂದು ವೈಶಿಷ್ಟ್ಯ ಮರ್ಮವನ್ನು ತಿಳಿಸ್ತಕ್ಕಂಥ ಈ ಸುಭಾಷಿತ ಆಗಿರುತ್ತೆ. ಖಂಡಿತ ಗುರುಜಿ, ಒಂದು ಅದ್ಭುತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ಜಾತವೇದಸೇ ಸುನವ ಮಸೋಮರಾತಿ ಯತೋ ನಿದಹಾತಿ ವೇಗಃ
ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಚುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ದುರ್ಗಾ ಪರಮೇಶ್ವರ್ಯೈ ನಮಃ ನಮಸ್ಕರೋಮಿ. ಈಗಿನ ತಾರೀಕು ಜೂನ್ 10, 2025 ಇಸವಿ, ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ ತಿಥಿ ಹಗಲು 10:29 ಈ ದಿನ ಮಂಗಳವಾರ, ಅನುರಾಧ ನಕ್ಷತ್ರ ಸಂಜೆ 5:28 ಇರುತ್ತೆ. ಸಿದ್ಧನಾಮ ಯೋಗ, ವಣಿಕ್ ನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:45 ಸಂಭವಿಸ್ತಾ ಇದೆ. ಇವತ್ತಿನ ವಿಷಗಳಿಗೆ ನೋಡಿದ್ದಾದಲ್ಲಿ ರಾತ್ರಿ 11:17 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನ ವೃಷಭ ಮಾಸ ತೇದಿ 27 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಮಧ್ಯಾಹ್ನ 3:35 5:11 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9:11 10:47 ಸಹ ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಅಶ್ವಿನಿ ನಕ್ಷತ್ರದ 4ನೇ ಪಾದಕ್ಕೆ ಶುಕ್ರನ ಪ್ರವೇಶ ಆಗಲಿದೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ 11ನೇ ತಾರೀಕು ಉಡುಪಿ ಕ್ಷೇತ್ರದ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪೌರ್ಣಮಿ ವಿಶೇಷ ಸತ್ಯನಾರಾಯಣ ಪೂಜೆ ನಡೆಸ್ತಾ ಇದ್ದೀವಿ. 14ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮ, ಇದು ಪ್ರತಿ ತಿಂಗಳು 2ನೇ ಶನಿವಾರ ನಡೆಸ್ತಕ್ಕಂಥ ಮಾಸಿಕ ಪೂಜೆ, ತುಂಬಾ ವಿಶೇಷವಾಗಿರತಕ್ಕಂಥ ಆಚರಣೆ ಆಗಿರುತ್ತೆ. ಅದೇ 14ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ ದೇವಸ್ಥಾನದಲ್ಲಿ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ, ಈ ಮಾಸಿಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಈ ಲಕ್ಷ್ಮೀ ಗಣಪತಿ ಹೋಮದ ಬಗ್ಗೆ ಈಗಾಗಲೇ ನಾನು ಪ್ರಸ್ತಾಪವನ್ನು ಮಾಡಿದ್ದೀನಿ. ಇದರ ವೈಶಿಷ್ಟ್ಯ ಏನು, ಈ ಸ್ವರೂಪದಲ್ಲಿ ಗಣಪತಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಎಂತೆಂಥ ಫಲಿತಾಂಶಗಳು ಲಭಿಸುತ್ತೆ ಅನ್ನತಕ್ಕಂಥದ್ದು. ಸೊ ಇದರ ಸದುಪಯೋಗವನ್ನ ನಮ್ಮ ಎಲ್ಲ ವೀಕ್ಷಕರು, ಆಸ್ತಿಕ ಬಾಂಧವರು ಪಡ್ಕೋಬೇಕು ಅನ್ನತಕ್ಕಂಥದ್ದು ನಮ್ಮ ಆಶಯ ಆಗಿರುತ್ತೆ. ಇನ್ನು 14ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ತ್ರಿವಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ತುಂಬಾ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. 26ನೇ ತಾರೀಕಿನಿಂದ ಶುರುವಾಗಿ ಜುಲೈ 4ನೇ ತಾರೀಕುವರೆಗೂ ಸಹ 9 ದಿನಗಳ ಪರ್ಯಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ಈ ಒಂದು ಗುಪ್ತ ನವರಾತ್ರಿ ಪ್ರಯುಕ್ತ, ಆಷಾಢ ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ವಾರಾಹಿ ಹೋಮವನ್ನು ತುಂಬಾ ವಿಜೃಂಭಣೆಯಾಗಿ, ತುಂಬಾ ಶಾಸ್ತ್ರೋಕ್ತವಾಗಿ, ತುಂಬಾ ಕ್ರಮಬದ್ಧವಾಗಿ ನಡೆಸ್ತಾ ಇದ್ದೀವಿ. ನಿಮ್ಮ ಕೋರಿಕೆಗಳು ಏನೇ ಇರಲಿ, ಅದು ಒಂದು ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಶತ್ರು ಬಾಧೆಯಿಂದ ಹೊರಗಡೆ ಬರತಕ್ಕಂಥದ್ದಾಗಿರ್ಬೋದು, ರೋಗಗಳಿಂದ ವಿಮುಕ್ತಿ ಆಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡತಕ್ಕಂಥ ಒಂದು ಮಹದಾಸೆ ಆಗಿರಬಹುದು, ಈ ಎಲ್ಲ ಕೋರಿಕೆಗಳಿಗೆ ನಿಮಗೆ ಅತ್ಯಂತ ಶೀಘ್ರವಾಗಿ ಫಲಿತಾಂಶವನ್ನು ಕೊಡತಕ್ಕಂಥ ತಾಯಿ ಯಾರು ಅಂತಂದ್ರೆ ಆ ಜಗನ್ಮಾತೆ ವಾರಾಹಿ ದೇವಿ ಆಗಿರ್ತಾಳೆ. ಆ ವಾರಾಹಿ ದೇವಿಯ ಒಂದು ಅನುಷ್ಠಾನದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಈಗ ನಿಮಗೆ ಲಭಿಸಿದೆ. ಹಾಗಾಗಿ ನಮ್ಮ ವೀಕ್ಷಕರಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ, ಈ ಸದವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿ. ಈ 9 ದಿನಗಳ ಕಾಲ ಈ ವಾರಾಹಿ ದೇವಿಯ ಒಂದು ಹೋಮದಲ್ಲಿ ಭಾಗವಹಿಸಿ ನಿಮ್ಮ ಕೋರಿಕೆಗಳು, ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಸಹ ಎಲ್ಲವೂ ಸಹ ಸಿದ್ಧಿಯಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಈ ರೀತಿ ವಾರಾಹಿ ಹೋಮವನ್ನ ತುಂಬಾ ವಿಶೇಷವಾಗಿ ನಾವು ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ಮುಂದಿನ ಹಂತದಲ್ಲಿ ಕೊಡ್ತೀನಿ. ಆಸಕ್ತಿ ಇದ್ದಂತಹ ವೀಕ್ಷಕರು ನಮ್ಮ ವೆಬ್ಸೈಟ್ ಅನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಂತ ಪ್ರತ್ಯೇಕವಾದ ಪೇಜ್ಗಳಿರುತ್ತೆ, ಎಲ್ಲ ಮಾಹಿತಿ ನಿಮಗೆ ಲಭಿಸುತ್ತೆ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು, ಸೂಚನೆಗಳು, ಮಾರ್ಗದರ್ಶನ ಬೇಕಿರತಕ್ಕಂಥವ್ರು ಅಷ್ಟೇ ನಮ್ಮ ಆಸ್ಟ್ರೋ ಪೂಜಾ ವೆಬ್ಸೈಟ್ ಅನ್ನು ಸಂದರ್ಶಿಸಿ, ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ಆ ಒಂದು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿದ್ದಾದಲ್ಲಿ ನಮ್ಮ ಸಪೋರ್ಟ್ ಟೀಮ್ ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ಇನ್ನು ನೀವು ಹೆಚ್ಚಿನ ಕಾರ್ಯಕ್ರಮಗಳನ್ನ ಕುಂಭಕೋಣಂ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದೀರಾ. ಈ ಕುಂಭಕೋಣಂ ಕ್ಷೇತ್ರದ ವೈಶಿಷ್ಟ್ಯತೆ ಏನು ಗುರೂಜಿ? ಖಂಡಿತ ಬಹಳ ಉತ್ತಮವಾದಂತಹ ಪ್ರಶ್ನೆ ನೀವು ಕೇಳಿದಿರಾ. ನಾನು ಹಿಂದಿನ ಸಂಚಿಕೆಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ನಾನು ಇಡೀ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಂದ್ರೆ ಮುಜರಾಯಿ ದೇವಸ್ಥಾನಗಳಲ್ಲಿ ಬಿಟ್ಟು ಒಂದು ಖಾಸಗಿ ದೇವಸ್ಥಾನಗಳ ಸಂಖ್ಯೆ ತೆಗೆದುಕೊಂಡಿದ್ದಾರೆ ಸುಮಾರು 62,000-65,000 ಸಹ ದೇವಸ್ಥಾನಗಳಿದೆ ಅಂತ ಹೇಳಿದ್ದೀನಿ ನಾನು. ಈ ಎಲ್ಲಾ ದೇವಸ್ಥಾನಗಳನ್ನು ನಾವು ಸುಪ್ರಸಿದ್ಧಗೊಳಿಸಬೇಕು ಅನ್ನೋದು ಆಸ್ಟ್ರೋ ಪೂಜಾ ಸಂಸ್ಥೆಯ ಒಂದು ವಿಶೇಷವಾದಂತಹ ಒಂದು ಉದ್ದೇಶ, ಅಭಿಲಾಷೆ ಆಗಿರುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ವೈಶಿಷ್ಟ್ಯಗಳಿದೆ, ಅಲ್ಲಿನ ಸ್ಥಳ ಮಹಾತ್ಮೆ ಏನು, ಕ್ಷೇತ್ರ ಪುರಾಣ ಏನು, ಇದೆಲ್ಲವನ್ನು ನಾವು ಮನಗಂಡು ಅಲ್ಲಿ ಒಂದಷ್ಟು ಸಂಶೋಧನೆಯನ್ನು ಮಾಡಿ ಅಲ್ಲಿ ಯಾವ ಪೂಜೆ ಮಾಡಿಸಿದ್ರೆ ಅತ್ಯುತ್ತಮವಾದ ಫಲಿತಾಂಶ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಶಾಸ್ತ್ರದ ಆಧಾರದ ಇದೆಲ್ಲವನ್ನು ನಡೆಸ್ತಾ ಇದ್ದೀವಿ.
ಸೊ ಈ ಕುಂಭಕೋಣಂ ಕ್ಷೇತ್ರದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ವಿಭಿನ್ನವಾಗಿರತಕ್ಕಂಥದ್ದು, ತನ್ಮೂಲಕ ವಿಶೇಷವಾದಂತ ತರಂಗಗಳು ಮತ್ತು ಕಿರಣಗಳು ಇವೆಲ್ಲವೂ ಸಹ ಅಲ್ಲಿ ಪ್ರಖರವಾಗುತ್ತೆ, ಅಲ್ಲಿ ಪ್ರಸಾರವಾಗುತ್ತೆ. ಸೊ ಒಂದು ಎನರ್ಜಿ ಕಾನ್ಸಿಕ್ರೇಷನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಒಂದು ಶಕ್ತಿ ಕ್ರೋಢೀಕರಣ ಆಗ್ತಕ್ಕಂಥದ್ದು ಅಂತ. ಅದು ಯಾವಾಗ ಆಗುತ್ತೆ ಅಂದ್ರೆ ಈ ತರ ವಿಶೇಷವಾದ ನಿರ್ಮಾಣಗಳನ್ನು ಮಾಡಿದಾಗ ಮಾತ್ರ ಆಗ್ತಕ್ಕಂಥದ್ದು. ಸೊ ಇದ್ರ ಹಿಂದೆ ತುಂಬಾ ಆಳವಾದಂತ ಒಂದು ವಿಜ್ಞಾನ ಇದೆ. ಜೊತೆಗೆ ಕುಂಭಕೋಣಂ ಕ್ಷೇತ್ರಕ್ಕೆ ಒಂದು ಮಹತ್ವ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಂದು ಕಡೆ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳೇನಿದೆ ಪುಣ್ಯಕ್ಷೇತ್ರಗಳಲ್ಲಿ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಆದ್ರೆ ಪುಣ್ಯಕ್ಷೇತ್ರಗಳಲ್ಲಿ ಏನಾದ್ರೂ ಪಾಪಗಳು ನಾವು ಮಾಡಿದ್ದಾದ್ರೆ ಅದು ವಜ್ರಲೇಪ, ಅಂದ್ರೆ ನಮ್ಮ ಮೈಗೆ ತೊಳೆಯಕ್ಕಾಗದೇ ಇರೋ ರೀತಿನ ಅಂಟುಕೊಂಡ್ಬಿಡುತ್ತೆ ಆ ಪಾಪಗಳು ಅಂತ. ಅದಕ್ಕೆ ತೀರ್ಥಕ್ಷೇತ್ರಗಳು ಹೋಗ್ಬೇಕಾದಾಗ ತುಂಬಾ ಜಾಗ್ರತೆಯಿಂದ ಇರಬೇಕು. ಹಿಂದಿನ ಒಂದು ಸೆಗ್ಮೆಂಟ್ ಅಲ್ಲಿ ನಾನು ಹೇಳಿದ್ದೆ, ಒಂದು ಪಿಕ್ನಿಕ್ ಹೋಗಿರೋ ಪ್ರಕಾರ, ಯಾವ್ದೋ ಒಂದು ರೆಸಾರ್ಟ್ ಹೋಗಿರೋ ತರ ನೀವು ತೀರ್ಥಕ್ಷೇತ್ರಗಳಿಗೆ ಹೋಗ್ಬಾರ್ದು. ಅಲ್ಲಿನ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಆ ತೀರ್ಥದ ಕ್ಷೇತ್ರದ ಆ ಸ್ಥಳದ ಒಂದು ಮಹಿಮೆಯನ್ನು ತಿಳ್ಕೊಂಡು ಅಲ್ಲಿ ಗೌರವಯುತವಾಗಿ ನಡ್ಕೋಬೇಕು ಅನ್ನತಕ್ಕಂಥದ್ದು. ಈ ಕುಂಭಕೋಣಂ ಕ್ಷೇತ್ರದ ಮಹಿಮೆಯ ವಿವರಣೆಯನ್ನು ಕೊಡ್ತಾ ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ವಾರಾಣಸ್ಯಾಂ ವಿನಶ್ಯತಿ, ವಾರಾಣಸ್ಯಾಂ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ, ಕುಂಭಕೋಣೆ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ನಾವು ಪಾಪ ಮಾಡಿರ್ಲಿ, ವಾರಾಣಸಿಗೆ ಹೋಗಿದ್ದಾದಲ್ಲಿ ಆ ಪಾಪಗಳೆಲ್ಲೂ ಸಹ ವಾರಾಣಸಿ ಸಂಪೂರ್ಣವಾಗಿ ನಮಗೆ ಅಲ್ಲಿಂದ ವಿಮುಕ್ತಿಯನ್ನು ಪಡ್ಕೊಳ್ತೀವಿ ನಾವು ಅನ್ನತಕ್ಕಂಥದ್ದು. ಒಂದು ವೇಳೆ ನಮ್ಮ ಮತಿಗೆಟ್ಟೋ ಅಥವಾ ನಮ್ಮ ಬುದ್ಧಿಹೀನರಾಗೋ ನಾವು ಈಗ ಗ್ರಹಚಾರ ಕೆಟ್ಟೋ ವಾರಾಣಸಿನಲ್ಲಿ ಏನೋ ತಪ್ಪನ್ನು ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಅಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲಿ ಕಳ್ಕೊಳ್ತೀವಿ ಅಂತಂದ್ರೆ, ಆಗ್ಲೇ ಹೇಳಿದೆ ವಜ್ರಲೇಪೋ ಭವಿಷ್ಯತಿ, ಪುಣ್ಯಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ತಪ್ಪು ವಜ್ರಲೇಪ ಆಗೋಗುತ್ತೆ, ಬಿಡುಗಡೆ ಇಲ್ಲ ಅಂತ. ಬಟ್ ಇದಕ್ಕೂ ಒಂದು ಆಂಟಿಡೋಟ್ ಅನ್ನ ಶಾಸ್ತ್ರ ಕೊಟ್ಟಿದೆ. ವಾರಾಣಸ್ಯಾಂ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ ಅಂತ ಹೇಳ್ತಾರೆ. ಅಲ್ಲೇನಾದ್ರೂ ತಪ್ಪು ಮಾಡಿದೀರಾ ಬೇರೆ ತೀರ್ಥಕ್ಷೇತ್ರಗಳಲ್ಲಿ, ಅಲ್ಲಿಂದ ಸೀದಾ ಕುಂಭಕೋಣಂಗೆ ಬನ್ನಿ, ಅಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ, ಅಲ್ಲಿ ನಿವಾರಣೆ ಆಗತ್ತೆ. ಇನ್ನೂ ನಮ್ಮ ಬುದ್ಧಿಗೆಟ್ಟು ನಾವು ಕುಂಭಕೋಣಮಲ್ಲೂ ತಪ್ಪು ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳೋಣ, ಕುಂಭಕೋಣಂ ಕೃತೆ ಪಾಪಂ ಕುಂಭಕೋಣೆ ವಿನಶ್ಯತಿ ಅಂತ ಹೇಳ್ತಾರೆ. ಅಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನ ಅಲ್ಲೇ ಕಳ್ಕೋಬಹುದು. ಇದಕ್ಕಿಂತ ದೊಡ್ಡ ನಮ್ಮ ಕ್ಲೆನ್ಸಿಂಗ್ ಪ್ಲೇಸ್ ಅಂತ ಯಾವ್ದು ಇಲ್ಲ ಹೇಳಬೇಕು ಅಂತಂದ್ರೆ, ಸಂಪೂರ್ಣವಾಗಿ ನಮ್ಮನ್ನ ಶುದ್ಧಿ ಮಾಡಿ ಆಂತರಿಕವಾಗಿ ಬಹಿರಂಗಿಕವಾಗಿ ಸಂಪೂರ್ಣವಾಗಿ ಶುದ್ಧಿ ಮಾಡತಕ್ಕಂಥ ದಿವ್ಯ ಕ್ಷೇತ್ರ ಇದಾಗಿರುತ್ತೆ ಕುಂಭಕೋಣಂ ಕ್ಷೇತ್ರ. ಈ ದೃಷ್ಟಿಯಿಂದಾನೇ ನಾವು ಕುಂಭಕೋಣದಲ್ಲಿ ಬಹುತೇಕ ಪೂಜೆಗಳನ್ನ ಬಹುತೇಕ ಹೋಮಗಳನ್ನ ಅಲ್ಲಿ ಮಾಡಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ನಮ್ಮ ನೆಟ್ವರ್ಕ್ ನಲ್ಲಿ ಇರತಕ್ಕಂಥದ್ದು ಹತ್ರ ಒಂದು 200ರಿಂದ 300 ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಲ್ಲಿ ನಾವು ಸಾಕಷ್ಟು ಪೂಜೆಗಳನ್ನ ಮಾಡಿಸ್ತಾ ಇದೀವಿ. ಇನ್ನು ಉಳಿದಿರತಕ್ಕಂಥ 13,000 ದೇವಸ್ಥಾನಗಳಲ್ಲಿ ಉಳಿದಿರುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಅದನ್ನ ನಾವು ಪ್ರಚಾರ ಪಡಿಸಬೇಕು, ಅಲ್ಲಿ ವಿಶೇಷವಾದ ಪೂಜೆಗಳನ್ನು ನಡೆಸಬೇಕು. ಒಂದು ವರ್ಷದಲ್ಲಿ 365 ದಿನಗಳಲ್ಲೂ ಸಹ ಒಂದಲ್ಲ ಒಂದು ವಿಶೇಷವಾದ ಪೂಜೆ, ಶಾಸ್ತ್ರ ಸಮ್ಮತವಾದ ಪೂಜೆಗಳನ್ನ ಆಯಾ ದಿನಗಳಲ್ಲಿ ನಡೆಸಬೇಕು ಅನ್ನೋದು ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆಯ ಮಹತ್ವಾಕಾಂಕ್ಷೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಕುಂಭಕೋಣಂನಲ್ಲಿ ನಮ್ದೊಂದು ವಿಶೇಷವಾದ ಟೀಮ್ ಇದೆ. ಆ ಟೀಮ್ ಪ್ರತಿದಿನ ಒಂದಲ್ಲ ಒಂದು ದೇವಸ್ಥಾನಗಳ ವೈಶಿಷ್ಟ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ, ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ನಾನು ಸಹ ಕುಂಭಕೋಣಂ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದಾಗ ಆ ದೇವಸ್ಥಾನಗಳ ಎಲ್ಲ ವಿವರಣೆಗಳನ್ನ ಪ್ರತ್ಯಕ್ಷವಾಗಿ ನಾನು ಅಲ್ಲಿಂದಾನೇ ಸಹ ನಿಮಗೆ ಒಂದು ನೇರ ಪ್ರಸಾರದಲ್ಲಿ ಕೊಡ್ತೀನಿ. ನಮ್ಮ ವೀಕ್ಷಕರು ಮುಂದಿನ ದಿನಗಳಲ್ಲಿ ಉಡುಪಿ ಕ್ಷೇತ್ರ, ಶ್ರೀರಂಗಂ ಕ್ಷೇತ್ರ, ರಾಮೇಶ್ವರ, ಕುಂಭಕೋಣಂ ಕ್ಷೇತ್ರ, ಈ ಕ್ಷೇತ್ರಗಳಿಗೆಲ್ಲವೂ ಸಹ ನಾನು ಕ್ಷೇತ್ರ ದರ್ಶನ ಅನ್ನತಕ್ಕಂಥ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಒಂದು ವೈಶಿಷ್ಟ್ಯಗಳನ್ನ ನಿಮಗೆ ನೇರ ಪ್ರಸಾರದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಿರಂತರವಾಗಿ ಸಂಭವಾಮಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರಿ. ಆಸ್ಟ್ರೋ ಪೂಜೆ ಸಂಸ್ಥೆಯ ಈ ಎಲ್ಲ ಒಂದು ಮಹತ್ವಾಕಾಂಕ್ಷೆಗಳ ಜೊತೆ ನೀವು ಸಹ ಕೈ ಜೋಡಿಸಿ ನಮ್ಮ ಪ್ರಯತ್ನಗಳನ್ನು ಸಾರ್ಥಕಗೊಳಿಸಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ರಾಹು ಹಾಗೂ ಕೇತು ಗ್ರಹಗಳಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತಮ್ಮ. ಪ್ರತಿದಿನ ನಾವು ಒಂದೊಂದು ಗ್ರಹಗಳ ಇಂಪ್ಯಾಕ್ಟ್ ಏನಿರುತ್ತೆ, ಈ ಖಿನ್ನತೆಗೆ ಕಾರಣಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇವತ್ತು 2 ಗ್ರಹಗಳನ್ನ ಒಟ್ಟಿಗೆ ತಗೊಂಡಿದೀವಿ, ರಾಹು ಕೇತು ಎರಡೂ ಸಹ. ಯಾಕಂದ್ರೆ ಇವುಗಳನ್ನ ಛಾಯಾಗ್ರಹಗಳು ಅಂತ ಕರಿತೀವಿ. ಆಮೇಲೆ ಬಹುತೇಕ ನಮ್ಮ ವೀಕ್ಷಕರಿಗೂ ಗೊತ್ತಿರುತ್ತೆ, ಈ ರಾಹು ಕೇತುಗಳ ಸಂಚಾರ ಸದಾ ಕಾಲ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಸೊ ರಾಹು ಯಾವ ರೀತಿಯಾಗಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾನೆ ಅಂತಂದ್ರೆ, ರಾಹು ಮುಖ್ಯವಾಗಿ ಮಾಯಾಕಾರಕ ಅಂತ ನಾವು ಹೇಳ್ತೀವಿ. ಭ್ರಮೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಗ್ರಹ, ಇಲ್ಯೂಷನ್ ಪ್ಲಾನೆಟ್ ಅಂತ ಹೇಳ್ತೀವಿ ನಾವು. ಜೊತೆಗೆ ಡಿಸೈರ್ಸ್ ನ ಜಾಸ್ತಿ ಮಾಡ್ತಾನೆ. ಒಬ್ಬ ಮನುಷ್ಯನಿಗೆ ರಾಹು ದಶೆ, ರಾಹುಭುಕ್ತಿ ನಡೀತಾ ಇರುವಾಗ ಅಥವಾ ಬೇರೆ ದೇಶಗಳಲ್ಲಿ ರಾಹುಭುಕ್ತಿ ನಡೀತಾ ಇರುವಾಗ ಆತನಲ್ಲಿ ವಿಚಿತ್ರವಾದಂತಹ ವಿಲಕ್ಷಣವಾದಂತಹ ಬಯಕೆಗಳೆಲ್ಲವೂ ಸಹ ಬಂದ್ಬಿಡುತ್ತೆ ಅವನಿಗೆ. ಅದು ಒಳ್ಳೇದೋ ಕೆಟ್ಟದೋ ಸೆಕೆಂಡ್ರಿ. ಬಟ್ ಇದಕ್ಕಿದ್ದಾಗ ನಾನು CM ಆಗ್ಬಿಡ್ಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ ಕೆಲವರಿಗೆ. ಇಲ್ಲ ನಾನು ಕಾರ್ ರೇಸಿಂಗ್ ಹೋಗ್ಬೇಕು ಅಂತ ಆಸೆ. ಈ ತರದ್ದು ಅಲ್ಲಿವರೆಗೂ ಅವ್ರ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇರೋದಿಲ್ಲ, ಅದ್ರ ಬಗ್ಗೆ ಆಲೋಚನೆಯೂ ಸಹ ಇರೋದಿಲ್ಲ.
ಸಡನ್ ಆಗಿ ಈ ತರದ ಒಂದು ಆಸೆಗಳನ್ನ ರಾಹು ಕ್ರಿಯೇಟ್ ಮಾಡ್ತಾನೆ. ಮೋಸ್ಟ್ಲಿ ಅನ್ರಿಯಲಿಸ್ಟಿಕ್ ಆಗಿರುತ್ತೆ, ಇಂಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಕೋರಿಕೆಗಳನ್ನ ರಾಹು ಕೊಡ್ತಾ ಹೋಗ್ತಾನೆ. ಆಮೇಲೆ ಮಾಯೆಯನ್ನು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ರಾಹು. ಕೇತು ಏನೇನು ಮಾಡ್ತಾನೆ ನಮ್ಗೆ ಅಂತಂದ್ರೆ ಒಂದು ಡಿಟ್ಯಾಚ್ಮೆಂಟ್ ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಕೇತು ವೈರಾಗ್ಯಕಾರಕ ಅಂತ ಹೇಳ್ತೀವಿ. ಸೊ ನೋಡಿ ಅಲ್ಲಿ ಎಷ್ಟು ಕಾಂಟ್ರಡಿಕ್ಷನ್ ಬರುತ್ತೆ. ಒಂದ್ ಕಡೆ ರಾಹು ಪ್ರಾಪಂಚಿಕ ಜೀವನದ ಕಡೆ ಎಳ್ಕೊಂಡು ಹೋಗ್ತಾನೆ, ಕೇತು ಮತ್ತೊಂದು ಕಡೆ ಅದರಿಂದ ನಮ್ಗೆ ಡಿಟ್ಯಾಚ್ ಮಾಡ್ತಾ ಇರ್ತಾನೆ. ಇದಕ್ಕೆ ಡಿಸಲ್ಯೂಷನ್ ಅಂತ ಹೇಳ್ತೀವಿ. ಸೊ ಎಲ್ಲದರಿಂದ ಬೇರ್ಪಡತಕ್ಕಂಥ ಒಂದು ಮನಸ್ಥಿತಿ ಇದೆರಡನ್ನೂ ಸಹ ಕೊಡ್ತಾ ಇರ್ತಾನೆ. ಸೊ ರಾಹು ಕೇತುಗಳ ಇನ್ಫ್ಲೂಯೆನ್ಸ್ ಅಲ್ಲಿ ಸಿಕ್ಕಾಕೊಂಡಾಗ ಒಬ್ಬ ವ್ಯಕ್ತಿ ಖಿನ್ನತೆಗೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾಕಂದ್ರೆ ಈ ರೀತಿ ಒಂದು ಪುಲ್ ಅಪ್ ಅಂಡ್ ಪುಲ್ ಡೌನ್ ಅಂತ ಹೇಳ್ತೀವಿ, ಈ ಪ್ರಕಾರ ಇರುವಂತ ಒಂದು ಸಾಧ್ಯತೆಗಳಿರುತ್ತೆ. ಸೊ ಮನುಷ್ಯನ ಭಾವನಾತ್ಮಕವಾದಂಥ ಒಂದು ಆಲೋಚನೆಗಳೇನಿರುತ್ತೆ, ವಿಧಾನಗಳೇನಿರುತ್ತೆ, ಅದರ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನ ರಾಹುಕೇತು ಇಬ್ರು ಸಹ ಹಾಕ್ತಾ ಹೋಗ್ತಾರೆ. ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ನೀವು ಕಾಳಸರ್ಪ ಶಾಂತಿಯನ್ನ, ರಾಹುಕೇತು ಶಾಂತಿಯನ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ನೀವು ಕಾಳಹಸ್ತಿನಲ್ಲಾಗ್ಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗ್ಲಿ ಬೇರೆ ಯಾವುದಾದ್ರೂ ಒಂದು ರಾಹುಕೇತು ಸನ್ನಿಧಾನಗಳಲ್ಲಾಗ್ಲಿ ಈ ಒಂದು ರಾಹುಕೇತು ಶಾಂತಿಯನ್ನ ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಎರಡನೇದೇನು ಮಾಡ್ಬೇಕು ನೀವು ಅಂತಂದ್ರೆ, ಒಂದು 18 ವಾರಗಳ ಕಾಲ, 18 ಶನಿವಾರಗಳ ಕಾಲ ಉದ್ದಿನ ಕಾಳನ್ನ ದಾನ ಮಾಡುವಂಥದ್ದು ಮತ್ತು ಒಂದು 7 ಮಂಗಳವಾರಗಳ ಕಾಲ ಹುರುಳಿ ಕಾಳನ್ನ ದಾನ ಮಾಡುವಂಥದ್ದು, ಇದನ್ನು ಮಾಡಬೇಕಾಗತ್ತೆ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಜಿ ಹತ್ರ ಮಾತಾಡಿ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ದ್ಯಾಮಣ್ಣ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ತೀನಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. 3/1/1993. 3/1/93. 13/1/93. ಹುಟ್ಟಿದ ಟೈಮಿಂಗ್ಸ್ ಏನು ಸರ್? 4:20 ಓಕೆ, ಸಂಜೆನಾ ಬೆಳಿಗ್ಗೆನಾ? ಸಂಜೆ. ಓಕೆ, ಹುಟ್ಟಿದ ಪ್ಲೇಸ್ ಯಾವುದು? ಧಾರವಾಡ ಜಿಲ್ಲೆ. ಓಕೆ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ದ್ಯಾಮಣ್ಣ ಅವರೇ. ನಮ್ಗೆ ಯಾಕೋ ಸರಿಯಾಗಿ ಉದ್ಯೋಗನೇ ಸಿಗ್ತಾ ಇಲ್ಲ, ಹಣಕಾಸಿನ ಪರಿಸ್ಥಿತಿ ತುಂಬಾ ಅನಿಸ್ತದೆ, ಯಾಕೆ ಹಿಂಗಂತ. ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ದು ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಆಗುತ್ತೆ. ನೋಡಿ, ನಿಮ್ದು ಮಿಥುನ ಲಗ್ನ ಆಗುತ್ತೆ. ಸೊ ಲಗ್ನದಿಂದ 10ನೇ ಮನೆ ಅಂತಂದ್ರೆ ಗುರುವಿನ ಮನೆ ಆಗುತ್ತೆ. ಸೊ 10ನೇ ಮನೆ ಅಂದ್ರೆ ಉದ್ಯೋಗ ಸ್ಥಾನ. ಸೊ ಉದ್ಯೋಗ ಸ್ಥಾನಾಧಿಪತಿ ಆದಂತ ಗುರು ಚತುರ್ಥದಲ್ಲಿ ಚಂದ್ರನ ಜೊತೆನಲ್ಲಿ ಇದ್ದಾನೆ. ಒಂದು ಒಳ್ಳೆ ಗಜಕೇಸರಿ ಯೋಗ ಕಾಣಿಸ್ತಾ ಇದೆ ನಿಮ್ ಜಾತಕದಲ್ಲಿ. ಆಯ್ತು, ನನ್ನ ಸಲಹೆ ನೋಡಿ, ಇವಾಗ ನಿಮ್ಗೆ ರಾಹು ದಶೆನಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. 2025 ಡಿಸೆಂಬರ್ ವರೆಗೂ ಸಹ ಶುಕ್ರ ಭುಕ್ತಿ ಇರುತ್ತೆ. ಶುಕ್ರ ನಿಮಗೆ ವ್ಯಯಕಾರಕನೂ ಆಗ್ತಾನೆ, ಪಂಚಮಾಧಿಪತಿನೂ ಸಹ ಆಗ್ತಾನೆ. ಸೊ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗಿರುವಂತದ್ದು ಗೋಚರವಾಗ್ತಾ ಇದೆ. ಶುಕ್ರ ಇರುವಂತಹ ಮನೆ ಭಾಗ್ಯಸ್ಥಾನದಲ್ಲಿದ್ದಾನೆ. ಶುಕ್ರನ ಪೊಸಿಷನ್ ಚೆನ್ನಾಗಿದೆ, ಆದ್ರೆ ದಶಾಭುಕ್ತಿಗಳ ಪ್ರಕಾರ ಸ್ವಲ್ಪ ನಿಮಗೆ ಸೆಟ್ ಬ್ಯಾಕ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಜೊತೆಗೆ ಕನ್ಯಾ ರಾಶಿ ಆಗಿರೋದ್ರಿಂದ ಸಪ್ತಮದಲ್ಲಿ ಶನಿ ಇದ್ದಾನೆ ಗೋಚಾರದಲ್ಲಿ, 10ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ಸೊ ನನ್ನ ಸಜೆಷನ್ನು, ನೀವು ಮತ್ತೆ ಈ ಒಂದು ಲೆಕ್ಚರರ್ ಜಾಬ್ಗೆ ನೀವು ಪ್ರಯತ್ನ ಮಾಡತಕ್ಕಂಥ ತುಂಬಾ ಉತ್ತಮವಾಗಿ ಕಾಣಿಸ್ತಾ ಇದೆ. ಧನ್ಯವಾದ ದ್ಯಾಮಣ್ಣ ಅವರೇ, ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರಮ್ಯಾ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ಹಲೋ. ನಮಸ್ತೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿಮಾ. 08 ಫೆಬ್ರವರಿ 2001. ಫೆಬ್ರವರಿ 8, 2001. ಹುಟ್ಟಿದ ಟೈಮಿಂಗ್ಸ್ 1:05 PM. ಓಕೆ, ಯಾವ ಪ್ಲೇಸ್ ಅಲ್ಲಿ ಹುಟ್ಟಿರುವಂತದ್ದು? ಕೊಡಗು. ಓಕೆ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿಮಾ. ಅದೇ ನಾನು ಓದಿರೋ ಕೆಲಸ ಬೇಕಿತ್ತು. ನಾನು MBA ಮಾಡಿದ್ದೀನಿ. ಓಕೆ, ನಾನು ಓದಿರೋ ಕೆಲಸ ಬೇಕಿತ್ತು. ಓಕೆ. ನೋಡಿ, ಇವಾಗ ನಿಮ್ಮ ಜಾತಕದ ಪ್ರಕಾರ ಚಿಂತನೆ ಮಾಡಿದ್ದಾದಲ್ಲಿ ನಿಮ್ದು ವೃಷಭ ಲಗ್ನ. ಸೊ ಲಗ್ನದಿಂದ 10ನೇ ಮನೆ ಅಂತಂದ್ರೆ ಉದ್ಯೋಗ ಸ್ಥಾನ ಆಗುತ್ತೆ. ಶುಕ್ರ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ನಿಮ್ಗೆ ಇವಾಗ. ಸೊ 2026 ಜನವರಿವರೆಗೂ ಸಹ ಗುರು ಭುಕ್ತಿ ಇರುತ್ತೆ. ಆಮೇಲೆ ಶನಿ ಭುಕ್ತಿ ಪ್ರಾರಂಭ ಆಗುತ್ತೆ. ಸೊ ಶನಿ ಅಂದ್ರೆ ನಿಮ್ಗೆ ಉದ್ಯೋಗ ಸ್ಥಾನಾಧಿಪತಿ ಆಗ್ತಾನೆ. ಕರ್ಕಾಟಕ ರಾಶಿ ಆಗಿರೋದ್ರಿಂದ ನಿಮ್ಗೆ ಇವಾಗ 9ನೇ ಮನೆಯಲ್ಲಿ ಶನಿ ಇರುವಂತದ್ದು ಮತ್ತು ದ್ವಾದಶದಲ್ಲಿ ಅಂದ್ರೆ 12ನೇ ಮನೆಯಲ್ಲಿ ಗುರು ಇರುವಂತದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಶನಿ ಭುಕ್ತಿ ಪ್ರಾರಂಭ ಆಗಬೇಕು. ಶುಕ್ರ ದಶ ಶನಿ ಭುಕ್ತಿ ಅಂದ್ರೆ ಜನವರಿ ನಂತರ ನೀವು ಓದಿರತಕ್ಕಂಥ ಓದಿಗೆ ರಿಲೇಟಿವ್ ಆಗಿರೋಂಥ ಒಂದು ಜಾಬ್ ಸಿಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆಯ್ತಮ್ಮ. ಸೊ ಒಂದು ಪರಿಹಾರ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಈ ಗ್ರೀನ್ ಎಮಿರಾಲ್ಡ್ ಅನ್ನುವಂಥ ಒಂದು ಸ್ಟೋನ್ ಬರುತ್ತೆ, ಪಚ್ಚೆ ಕಲ್ಲು. ಇದನ್ನ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ಒಂದು ಉಂಗುರ ಮಾಡಿಸಿ ಅದನ್ನ ಬಲಗೈನಲ್ಲಿ ಕಿರುಬೆರಳಲ್ಲಿ ಧಾರಣೆ ಮಾಡಬೇಕು, ಲಾಸ್ಟ್ ಫಿಂಗರ್ ನಲ್ಲಿ. ಧನ್ಯವಾದ ರಮ್ಯಾ ಅವರೇ, ಕರೆ ಮಾಡಿದ್ದಕ್ಕೆ.
ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಅದರಲ್ಲೂ ನೀಚ ಚಂದ್ರ, ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಿರುವಾಗ ಚತುರ್ಥಾಧಿಪತಿಯಾಗಿ ಅಷ್ಟಮದಲ್ಲಿ ನೀಚನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಇವತ್ತು ಒಂದಷ್ಟು ಭಂಗಗಳಾಗ್ತಕ್ಕಂಥದ್ದು, ನಿಮ್ಮ ಏಕಾಗ್ರತೆಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದು, ಫೋಕಸ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು, ಮತ್ತು ಏನೇ ಒಂದು ಕೋರ್ಸ್ನ ಇವತ್ತು ನೀವು ಕೈ ಹಾಕ್ತೀರಾ ಅದರಲ್ಲಿ ನಿಮಗೆ ತದ್ವಿರುದ್ಧವಾದಂತಹ ಒಂದು ಫಲಿತಾಂಶಗಳು ಬರತಕ್ಕಂಥ ಸಾಧ್ಯತೆ. ಇವತ್ತು ಯಾರ್ಯಾರ ಟೆಸ್ಟ್ಗಳು ಮತ್ತು ಎಕ್ಸಾಮಿನೇಷನ್ಸ್ನ ಇವತ್ತಿನ ದಿವಸ ತೆಗೆದುಕೊಳ್ತಾ ಇದ್ದೀರಾ, ಆನ್ಲೈನ್ ಟೆಸ್ಟ್ ಆಗ್ಬೋದು, ಯೂನಿಟ್ ಟೆಸ್ಟ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ಆಗಿರ್ಬೋದು, ತುಂಬಾ ಜಾಗೃತಿಯಿಂದ ಇರಬೇಕಂತ ದಿವಸ ಇವತ್ತಾಗಿರುತ್ತೆ. ಇವತ್ತು ನಿಮ್ಮ ಬಲಗೈಗೆ 5 ಸುತ್ತು ಬರೋ ಹಾಗೆ ವಿದ್ಯಾರ್ಥಿಗಳು, ವಿಶೇಷವಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು, ಒಂದು ಅಭಿವಂತಿಸಿರ್ತಕ್ಕಂಥ ಕೆಂಪು ಬಣ್ಣದ ದಾರವನ್ನ 5 ಸುತ್ತು ಬರೋ ಹಾಗೆ ಕಟ್ಕೊಂಡು ನಂತರ ನಿಮ್ಮ ಪರೀಕ್ಷೆಗೆ ತೆರಳಿ ಸಾಧ್ಯವಾದಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿಸಿರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಭಸ್ಮದ ಸಮೇತವಾಗಿ ನಿಮ್ಮ ಜೋಬ್ನಲ್ಲೋ ಬ್ಯಾಗ್ನಲ್ಲೋ ಇಟ್ಕೊಂಡು ಹೋಗಿ ಶುಭವಾಗುತ್ತೆ ನಿಮಗೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ಸಂಬಂಧಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಬಿರುಕು, ಒಂದು ತೊಂದರೆಗಳು ಎಲ್ಲವೂ ಬರತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾರಾದರೂ ಸುಮಾರು ವಾರಗಳಿಂದ, ಸುಮಾರು ತಿಂಗಳುಗಳಿಂದ ಹೊಡೆದಾಟ ಗಲಾಟೆಗಳಿದ್ದಂಥ ದಂಪತಿಗಳಿದ್ದಾದ ಪಕ್ಷದಲ್ಲಿ ಇವತ್ತು ದಯವಿಟ್ಟು ಸ್ವಲ್ಪ ಮೌನದಲ್ಲಿ ಬಿಟ್ಟರೆ ತುಂಬಾ ಒಳ್ಳೆಯದು. ಅದರಲ್ಲೂ ಸಹ ಯಾರಾದರೂ ಡಿವೋರ್ಸ್ಗೆ, ಸಪರೇಷನ್ಗೆ ಅಪ್ಲೈ ಮಾಡಿದ್ದಾದ ಪಕ್ಷದಲ್ಲಿ ಇವತ್ತು 3ನೇವರ ಸಹಾಯ ತಗೊಳ್ಳೋದಕ್ಕೆ ಹೋಗಬೇಡಿ. ಅವ್ರು ಇನ್ನಷ್ಟು ಹದಗೆಡಿಸ್ತಾರೆ, ಸಂಬಂಧಗಳು ಇನ್ನಷ್ಟು ಹಳಸಲು ಮಾಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಮತ್ತು ಇವತ್ತು ಕೋರ್ಟ್ ಕೇಸ್ ಹೀರಿಂಗ್ ಏನಾದ್ರೂ ಇದ್ದ ಪಕ್ಷದಲ್ಲಿ ದಯವಿಟ್ಟು ಮುಂದಕ್ಕೆ ಹಾಕೊಳ್ಳಿ. ಇವತ್ತಿನ ದಿವಸ ಇನ್ನೊಂದು ಸ್ವಲ್ಪ ದಂಡ ಕಟ್ಟಬೇಕಾ, ಕೋರ್ಟ್ ಫೀಸ್ ಕಟ್ಟಬೇಕಾ, ಕಟ್ಬಿಡಿ. ಸಂಬಂಧಕ್ಕಿಂತ ವ್ಯಕ್ತಿಗಿಂತ ಆ ದುಡ್ಡು ದೊಡ್ಡದಲ್ಲ. ಸೊ ಇವತ್ತಿನ ವೈಬ್ರೇಷನ್ಸ್ ಹೇಗಿರುತ್ತೆ ಅಂತಂದ್ರೆ ನೆಗೆಟಿವಿಟಿನ ಇನ್ನಷ್ಟು ಎನ್ಹ್ಯಾನ್ಸ್ ಮಾಡುವಂತ ವೈಬ್ರೇಷನ್ಸ್ ಆಗಿರುತ್ತೆ ಸಪ್ತಮದಲ್ಲಿ ನೀಚ ಚಂದ್ರ ಇದ್ದಾಗ. ಸೊ ತುಂಬಾ ಜಾಗೃತಿಯಿಂದ ಇರಿ. ಇವತ್ತು ಎಷ್ಟು ನ್ಯೂಟ್ರಲ್ ಆಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ಒಳ್ಳೇದಾಗುತ್ತೆ ನಿಮಗೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 6ಠ ಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಯಾರ್ಯಾರಿಗೆ ಇವತ್ತಿನ ದಿವಸ ಬ್ರೈನ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು, ಅಥವಾ ನರ್ವಸ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು, ಅಥವಾ ಇತ್ತೀಚೆಗಷ್ಟೇ ಯಾವುದಾದ್ರೂ ಒಂದು ನರ್ವಸ್ ರಿಲೇಟೆಡ್ ಆಪರೇಷನ್ಸ್ಗೆ ಒಳಗಾಗಿರತಕ್ಕಂಥ ವ್ಯಕ್ತಿಗಳು ಇವತ್ತು ತುಂಬಾ ಜಾಗ್ರತೆ ಆಗಿರಬೇಕಾಗಿರತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮ ಅಂತಂದ್ರೆ ಅಮೃತ ಮೃತ್ಯುಂಜಯ ಸ್ತೋತ್ರವನ್ನ ಪಾರಾಯಣವನ್ನ ಮಾಡತಕ್ಕಂಥದ್ದು, ಅದರ ಜೊತೆಯಲ್ಲಿ ಸೂರ್ಯನಾರಾಯಣ ಆರಾಧನೆಯನ್ನು ಮಾಡತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ನೀಚ ಚಂದ್ರ, ವ್ಯಯದಲ್ಲಿರತಕ್ಕಂಥ ಗುರು ಎಲ್ಲವೂ ಸಹ ಇವತ್ತು ವಿರುದ್ಧ ದಿಕ್ಕಿನಲ್ಲಿ ಓಡತಕ್ಕಂಥ ಒಂದು ದಿವಸ ಆಗಿರುತ್ತೆ. ಇವತ್ತು ನಿಮ್ಮ ಮೇಲೆ ಇಲ್ಲದೆ ಇರತಕ್ಕಂಥ ಅಪವಾದಗಳು ಬರುತ್ತೆ. ಹಿಂದೆ ನೀವು ಯಾವತ್ತೂ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಇವತ್ತು ಜನ ಎತ್ತಿ ತೋರಿಸ್ತಕ್ಕಂಥದ್ದು, ಅದಕ್ಕೆ ನಿಮ್ಮನ್ನ ಜವಾಬ್ದಾರಿಯನ್ನಾಗಿಸ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಚತುರ್ಥದಲ್ಲಿರತಕ್ಕಂಥ ನೀಚ ಚಂದ್ರ, ರಾಶಿಯಲ್ಲೇ ಇರತಕ್ಕಂಥ ಕುಜ, ಲಾಭದಲ್ಲಿರತಕ್ಕಂಥ ಗುರು ಮತ್ತು ಅಷ್ಟಮದಲ್ಲಿರತಕ್ಕಂಥ ಶನಿ ಎಲ್ಲ ಮಿಕ್ಸೆಡ್ ರಿಸಲ್ಟ್ಸ್ ಕೊಡ್ತಕ್ಕಂಥ ಒಂದು ಗ್ರಹಗಳಾಗಿರುತ್ತೆ ನಿಮಗೆ. ಕುಜ ಗುರು ನಿಮ್ಮನ್ನ ಉತ್ತುಂಗಕ್ಕೆ ಕರ್ಕೊಂಡು ಹೋದ್ರೆ, ಶನಿ ರಾಹು ನಿಮಗೆ ಒಂದು ಕಡೆ ಪುಲ್ ಡೌನ್ ಮಾಡತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಸುಖಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ಮಾನಸಿಕ ಸೌಖ್ಯಕ್ಕೆ ಕೊರತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ. ಹಾಗೆ ಇವತ್ತು ಒಂದಷ್ಟು ತುಂಬಾ ಮುಖ್ಯವಾದ ಪದಾರ್ಥಗಳನ್ನು ನೀವು ಲಕ್ಸುರಿ ಐಟಮ್ಸ್ ನ ಕಳ್ಕೋಬೇಕಂತ ಒಂದು ಸಾಧ್ಯತೆ. ತುಂಬಾ ಇಷ್ಟಪಟ್ಟು ನೀವು ಯಾವತ್ತೋ ಖರೀದಿ ಮಾಡಿರ್ತಕ್ಕಂಥ ವಸ್ತುಗಳಿರುತ್ತೆ, ಅದನ್ನ ವಿಧಿ ಇಲ್ಲದೆ ಇವತ್ತು ಸೇಲ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಈ ತರದ ಒಂದು ಸನ್ನಿವೇಶಗಳಲ್ಲೂ ಸಹ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ನೀವು ಮುಂದಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ನಿಮ್ಮ ಒಡಹುಟ್ಟಿದವರ ಜೊತೆ ಒಂದು ಸಣ್ಣ ಪುಟ್ಟ ವಿರಸುಗಳು ಬರತಕ್ಕಂಥದ್ದು, ಅದರಲ್ಲೂ ದುಡ್ಡು ಕಾಸಿನ ವಿಚಾರದಲ್ಲಿ ಏನಾದರೂ ಗಲಾಟೆಗಳಿದ್ದಿದ್ದಾದಲ್ಲಿ ಇವತ್ತು ಸ್ವಲ್ಪ ದೂರ ಇರತಕ್ಕಂಥದ್ದು ಒಳ್ಳೆ ವಿಚಾರ ಆಗಿರುತ್ತೆ. ಯಾಕಂದ್ರೆ ಇವತ್ತು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ, ತುಂಬಾ ಲೆಕ್ಕಾಚಾರದ ಒಂದು ಮನಸ್ತತ್ವ ಇಟ್ಕೊಂಡು ನೀವು ಮಾತನಾಡೋದಕ್ಕೆ ಹೋಗ್ತೀರಾ, ಅದು ಒಂದರಿಂದ ಮತ್ತೊಂದಕ್ಕೆ ವಿಷಮ ಪರಿಣಾಮಗಳಿಗೆ ದಾರಿ ಮಾಡತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ದುಡ್ಡು ಕಾಸಿನ ಮೇಲೆ ಇವತ್ತು ನಿಮಗೆ ಹತೋಟಿಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ, ಮಾತಿನ ಮೇಲೆ ನಿಯಂತ್ರಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಕುಟುಂಬದ ಒಂದು ವಾತಾವರಣದಲ್ಲೂ ಅಷ್ಟೇ ಇವತ್ತು ನಿಮ್ಮನ್ನ ತಪ್ಪಿತಸ್ಥರನ್ನಾಗಿಸ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಕಾಣಿಸ್ತಾ ಇದೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಇವತ್ತು. ಇವತ್ತು ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹೋಗೋ ಮಾಲಿನ ಮನೆ ಕರ್ಕೊಂಡ್ ಬಂದ್ರು ಅಂತ, ಆ ಪ್ರಕಾರವಾಗಿ ನೀವು ಮಾಡತಕ್ಕಂಥ ಸಣ್ಣ ತಪ್ಪು ಇವತ್ತು ತುಂಬಾ ದೊಡ್ಡ ದುಷ್ಪರಿಣಾಮವನ್ನು ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇವತ್ತು ಮುಂದುವರಿರಿ. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಇವತ್ತು ರಾಶಿಯಲ್ಲಿರತಕ್ಕಂಥ ನೀಚ ಚಂದ್ರ ಇವತ್ತು ನಿಮ್ಮ ಆತ್ಮಸ್ಥೈರ್ಯವನ್ನ, ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ನಿಮ್ಮ ಆಲೋಚನಾ ಲಹರಿಯನ್ನ ಎಲ್ಲವನ್ನ ಕುಂಠಿತ ಮಾಡತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಮನಸ್ಸು ತುಂಬಾ ನೆಗೆಟಿವ್ ಆಲೋಚನೆಗಳಲ್ಲೇ ಓಡ್ತಾ ಇರುತ್ತೆ. ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಿಮ್ಗೆ ಇವತ್ತು ಒಂದು ಪಾಸಿಟಿವ್ ಥಾಟು, ಒಂದು ರೈಟ್ ಅಪ್ರೋಚ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ತುಂಬಾ ಜಾಗ್ರತೆಯಿಂದ ಹೋಗ್ಬೇಕಾಗುತ್ತೆ. ನೀವು ರುದ್ರ ಪಾರಾಯಣವನ್ನು ಮಾಡೋದ್ರಿಂದ, ರುದ್ರ ನಮಕ ಚಮಕ ಪಾರಾಯಣವನ್ನು ಮಾಡೋದ್ರಿಂದ, ರುದ್ರ ತ್ರಿಶತಿಯಿಂದ ಬಿಲ್ವ ಪತ್ರಾರ್ಚೆಯನ್ನ ಈಶ್ವರನಿಗೆ ಮಾಡಿಸೋದ್ರಿಂದ ಶುಭವಾಗುತ್ತೆ ನಿಮಗೆ. ಧನುರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವ್ಯಯದಲ್ಲಿರತಕ್ಕಂಥ ಅಷ್ಟಮಾಧಿಪತಿ ಆದಂಥ ಚಂದ್ರ ನೀಚನಾಗಿರ್ತಕ್ಕಂಥದ್ದು. ಇವತ್ತು ತುಂಬಾನೇ ಜಾಗೃತಿಯಾಗಿರ್ಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ನೀವು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತೊಡ್ಕೊಂಡಿದ್ದಾದಲ್ಲಿ ತುಂಬಾ ಜಾಗೃತಿ ಇರಬೇಕಾಗುತ್ತೆ. ತುಂಬಾ ಸೆಟ್ ಬ್ಯಾಕ್ಸ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಇವತ್ತು ನೈಟ್ ಜರ್ನಿ, ನೈಟ್ ಡ್ರೈವಿಂಗ್ ನ ಯಾವುದೇ ಕಾರಣಕ್ಕೂ ಸಹ ಮಾಡೋದಕ್ಕೆ ಹೋಗಬಾರ್ದು. ಇವತ್ತು ನೀವು ಅನಿವಾರ್ಯವಾದಂತ ಸಂದರ್ಭಗಳಲ್ಲಿ ನೀವು ಪ್ರಯಾಣ ಮಾಡಬೇಕಂತ ಸಂದರ್ಭ ಬಂದಾಗ ಹೊರಡೋದಕ್ಕೆ ಮೊದಲು ಕಾಲಭೈರವನ ಸಂದರ್ಶನ ಮಾಡ್ಕೊಳ್ಳಿ, ಆಂಜನೇಯನ ಒಂದು ಸ್ಮರಣೆಯನ್ನು ಮಾಡಿಕೊಂಡು ನಂತರ ಹೊರಡಿ, ಶುಭವಾಗುತ್ತೆ ನಿಮಗೆ. ಮಕರ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ನೀಚ ಚಂದ್ರ ಬರುವಂತ ಲಾಭಾಂಶಗಳೆಲ್ಲವೂ ಸಹ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ, ಅವಕಾಶಗಳು ಕೈತಪ್ಪಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ. ಲಾಸ್ಟ್ ಮಿನಿಟ್ ನಲ್ಲಿ ಸ್ಲಿಪ್ ಬಿಟ್ವೀನ್ ದ ಕಪ್ ಅಂಡ್ ಲಿಪ್ ಅಂತ ಒಂದು ಮಾತನ್ನು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಆ ತರ ಇನ್ನೇನು ಎಲ್ಲ ಆಗೋಗಿದೆ, ಇನ್ನೊಂದು ಡಾಕ್ಯುಮೆಂಟ್ ಸೈನ್ ಮಾಡಬೇಕು, ಚೆಕ್ ತಗೋಬೇಕು ಅಂತ ಅನ್ಕೊಂಡಿರೋ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಅವಕಾಶಗಳು ತಪ್ಪು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗೃತಿಯಿಂದ ಇರಿ. ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಮಹಾವಿಷ್ಣು ಆರಾಧನೆಯನ್ನು ಮಾಡತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ. ಕುಂಭರಾಶಿಯವರಿಗೆ 10ನೇ ಮನೆಯಲ್ಲಿರತಕ್ಕಂಥ ನೀಚ ಚಂದ್ರ ಕೆಲಸದಲ್ಲಿ ಇವತ್ತು ನಿರಾಸಕ್ತಿ, ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಕ್ಕಾಗದೇ ಇರತಕ್ಕಂಥ ಒಂದು ಸನ್ನಿವೇಶ. ಅದೇ ಪ್ರಕಾರ ಒಂದಷ್ಟು ಜನ ನಿಮ್ಮನ್ನ ಇವತ್ತು ಪ್ರಶ್ನೆ ಮಾಡತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಹಳೆ ಸಾಲಗಳಿಂದ ಇವತ್ತು ಇನ್ನಷ್ಟು ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಒಂದು ಸಾಧ್ಯತೆ ಮತ್ತು ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ನಿಮ್ಮ ಶತ್ರುಗಳು ಸ್ವಲ್ಪ ಮೇಲ್ಗೈ ಸಾಧಿಸ್ತಕ್ಕಂಥದ್ದು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಕುಂಭರಾಶಿಯವರು ಮಾಡ್ಕೋಬೇಕಾಗಿರ್ತಕ್ಕಂಥಂದ್ರೆ ಶನೈಶ್ಚರನ ಆರಾಧನೆಯನ್ನು ಮಾಡಿ. ಇವತ್ತು ಎಷ್ಟು ನೀವು ಶನೈಶ್ಚರನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಶುಭವಾಗುತ್ತೆ. ಕೊನೆಯದಾಗಿ ಮೀನರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂಥ ನೀಚ ಚಂದ್ರ. ಯಾರ್ಯಾರು ಇವತ್ತು ಒಂದು ಶಾರ್ಟ್ ಟರ್ಮ್ಗೋಸ್ಕರ ಅಂತ ಒಂದು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಪ್ರಯಾಣ ಹೊರಟಿರ್ತೀರಾ, ಆ ಥರದವ್ರು ತುಂಬಾ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಟೂರ್ನಲ್ಲಿ ಏನೋ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಮತ್ತು ನಿಮ್ಮ ಜೊತೆಯಲ್ಲಿರತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಅಷ್ಟೇ ಒಂದು ರಕ್ಷಾ ಕವಚವನ್ನು ಧಾರಣೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಹೊರಟಿದ್ದಾದಲ್ಲಿ ತುಂಬಾ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ರಾಹು ಹಾಗೂ ಕೇತು ಗ್ರಹಗಳಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳನ್ನ ಗುರುಗಳು ತಿಳಿಸಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ದಶಾಭುಕ್ತಿಯಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.